ಯುದ್ಧ ಮಾಡೋದೇ ಬೇಡ ಅಂತ ಹೇಳಿದ್ರು 1940 ಇಸ್ವಿಯಲ್ಲಿ. ಎರಡನೇ ಮಹಾಯುದ್ಧದಲ್ಲಿ ದೇಶ ಭಾಗವಹಿಸಬಾರ್ದು ಅಂತ, ಅದಕ್ಕೆ ತಗೊಂಡು ಹೊರಗಡೆ ಹಾಕಿದ್ರು ಅವರು. 42 ತಮಗೆಲ್ಲ ಗೊತ್ತಿದೆ, ಭಾರತ ಬಿಟ್ಟು ತೊಲಗಿ ಚಳವಳಿಯ ಸಂದರ್ಭದಲ್ಲಿ ಜೈಲುವಾಸ ಅನುಭವಿಸಬೇಕಾಗಿದೆ. ಇನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಗೆ, ಸಾಮಾನ್ಯ ಕುಟುಂಬದಂಥ ವ್ಯಕ್ತಿಗೆ ಬಂದಂಥ ವ್ಯಕ್ತಿಗೆ ಮಧ್ಯಂತರ ಸರ್ಕಾರದಲ್ಲಿ ಒಂದು ಅವಕಾಶ ಸಿಗುತ್ತೆ ಅಂದರೆ ಅವರ ಪ್ರತಿಭೆ ಎಷ್ಟಿತ್ತು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಅವರ ಜೀವನ ಎಷ್ಟು ಕ್ರಿಯಾಶೀಲವಾಗಿತ್ತು, ಅವರ ಜಾಣ್ಮೆ ಎಷ್ಟಿತ್ತು ಅಂತ ಯೋಚನೆ ಮಾಡಬೇಕಾಗುತ್ತೆ. ಇವನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಸೇವೆ ಸಲ್ಲಿಸಿ ಅವತ್ತಿನ ಏನು ಬರಗಾಲದ ಪರಿಸ್ಥಿತಿಯಲ್ಲಿ ಸ್ವದೇಶದಲ್ಲಿ ಆಹಾರವನ್ನು ತಯಾರು ಮಾಡುವಂಥ ಕೆಲಸವನ್ನು ರೈತರಿಗೆ ಉಳಿದುಂಬಿಸಿ ಅವತ್ತು ಕೃಷಿ ಮಂತ್ರಿಗಳಾಗಿ ಮಾಡಿದ್ದ ಅವತ್ತು ನಮ್ಮ ದೇಶದಲ್ಲಿ ಎಲ್ಲ ರೀತಿಯ ಆಹಾರ ಸಿಗಬೇಕು ಅನ್ನೋದ್ರಿಂದ ಹಸಿರು ಕ್ರಾಂತಿಯ ಮುಖಾಂತರವಾಗಿ, ಏಕೆಂದರೆ ಇವತ್ತು ನಮ್ಮ ದೇಶದಲ್ಲಿ ಸುಮಾರು 70% ರೈತಾಪಿ ವರ್ಗ ಇರಬೇಕಾದ್ರೆ ಇದನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡುವಲ್ಲಿ ಅಂದಿನ ಕಾಲದಲ್ಲೇ ಕೂಡ ಇವರು ಒಂದು ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಒಂದು ರೈತರ ಬೆನ್ನೆಲುಬಾಗಿ ನಿಂತು ಅವತ್ತಿನ ಆಹಾರ ಕ್ರಾಂತಿಯನ್ನು ಹೋಗಲಾಡಿಸಿ ಹಸಿರು ಕ್ರಾಂತಿಯ ಮುಖಾಂತರವಾಗಿ ದೇಶವನ್ನು ಸಮೃದ್ಧಿಯತ್ತ ಕೊಂಡೊಯ್ಯುವ